ಎಲ್ಲರಿಗೂ ನಮಸ್ಕಾರ. ಈ 3 ಕೆಲಸ ಮಾಡಿದರೆ ಖಂಡಿತ ರಾಯರಿಗೆ ಹತ್ತಿರವಾಗುತ್ತೀರಿ. ಕಲಿಯುಗದ ಕಾಮಧೇನು ರಾಯರನ್ನು ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಒಲಿಸಿಕೊಳ್ಳುವುದು, ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾನೇ ಕಷ್ಟ. ಆದರೆ ಈ 3 ಕೆಲಸಗಳನ್ನು ಮಾಡುವ ಮೂಲಕ ನೀವು ರಾಯರ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬಹುದು. ರಾಯರನ್ನು ಒಲಿಸಿಕೊಳ್ಳಲು ಈ 3 ಕೆಲಸಗಳನ್ನು ತಪ್ಪದೇ ಮಾಡಿ. ರಾಘವೇಂದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾನೇ ಕಷ್ಟ. ಒಂದು ವೇಳೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದರೆ ಅವರು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಸಮಸ್ಯೆಗಳು ಬಾರದಂತೆ ಅವರು ಜೊತೆಯಾಗಿರುತ್ತಾರೆ. ಕೆಲವೊಮ್ಮೆ ಭಕ್ತರು ಎಷ್ಟೇ ಪ್ರಯತ್ನಿಸಿದರೂ ರಾಯರು ಅವರಿಗೆ ಒಲಿಯುವುದಿಲ್ಲ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಈ 3 ಕೆಲಸಗಳನ್ನು ತಪ್ಪದೇ ಮಾಡಬೇಕು. ಈ ಕೆಲಸಗಳನ್ನು ಮಾಡುವುದರಿಂದ ರಾಯರು ನಿಮಗೆ ಒಲಿಯುತ್ತಾರೆ. ನಿಮ್ಮ ಜೀವನದ ಸಂಕಷ್ಟಗಳೆಲ್ಲ ದೂರ ಮಾಡಿ ನಿಮ್ಮ ಮಾರ್ಗದರ್ಶಿಯಾಗಿ ನಿಲ್ಲುತ್ತಾರೆ. ರಾಯರು ನಿಮಗೆ ಒಲಿಯಬೇಕಾದರೆ ಮೊದಲು ನೀವು ಮಾಡಲೇಬೇಕಾದ ಕೆಲಸವೆಂದರೆ, ಇದನ್ನು ಕೆಲಸ ಎನ್ನುವುದಕ್ಕಿಂತಲೂ ಜೀವನದ ಪಾಠ ಎನ್ನಬಹುದು. ಅದೇನೆಂದರೆ ಮೊದಲು ನಿಮ್ಮಲ್ಲಿ ತಾಳ್ಮೆಯನ್ನು ತಂದುಕೊಳ್ಳಬೇಕು. ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಮಾಡಬೇಕು. ಯಾರ ಮೇಲೂ ಕೋಪಿಸಿಕೊಳ್ಳದೆ ಕೆಲಸಗಳನ್ನು ಮಾಡಬೇಕು. ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಂಡು ಇತರರೊಂದಿಗೆ ವರ್ತಿಸಬೇಕು. ಈ ರೀತಿ ನಿಮ್ಮ ತಾಳ್ಮೆಯನ್ನು ಹೆಚ್ಚಿಸಿಕೊಂಡು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ರಾಯರನ್ನು ಆರಾಧನೆ ಮಾಡಿದರೆ ಖಂಡಿತ ರಾಯರು ನಿಮಗೆ ಒಲಿಯುತ್ತಾರೆ. ನಿಮ್ಮ ಜೀವನಕ್ಕೆ ಗುರುವಾಗಿ ನಿಲ್ಲುತ್ತಾರೆ. ರಾಯರ ಅನುಗ್ರಹವನ್ನು ನೀವು ಪಡೆದುಕೊಳ್ಳಲು ಬಯಸಿದರೆ ಪ್ರೀತಿ, ಕರುಣೆ ಮತ್ತು ದಯೆಯಿಂದ ಎಲ್ಲರನ್ನೂ ಕಾಣಬೇಕು. ಪ್ರತಿಯೊಂದು ಜೀವರಾಶಿಗಳ ಮೇಲೂ ಕರುಣೆಯನ್ನು ಹೊಂದಿರಬೇಕು. ಜೀವಿಗಳನ್ನು ಹಿಂಸಿಸುವುದು, ಕರುಣೆ ಇಲ್ಲದವರಂತೆ ಕಟುಕರಾಗಿ ವರ್ತಿಸುವುದು ಮತ್ತು ಅಸಮರ್ಥರ ಮೇಲೆ ದಯೆಯನ್ನು ತೋರದೇ ಇರುವಂತಹ ಕೆಟ್ಟ ಗುಣಗಳನ್ನು ತೊರೆಯಬೇಕು. ಯಾವಾಗ ನಾವು ಇನ್ನೊಬ್ಬರನ್ನು ಅಥವಾ ಇನ್ನಾವುದೋ ಜೀವಿಯನ್ನು ದಯೆ, ಕರುಣೆ ಮತ್ತು ಪ್ರೀತಿಯಿಂದ ನೋಡುತ್ತೇವೆಯೋ ಆಗ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಅವರ ಆಶೀರ್ವಾದವನ್ನು ಕರುಣಿಸುತ್ತಾರೆ. ದಯೆಯೇ ಧರ್ಮದ ಮೂಲವಯ್ಯ ಎನ್ನುವ ಮಾತನ್ನು ನೀವು ಕೇಳಿರಬಹುದು. ನಮ್ಮನ್ನು ದಯೆ ಎನ್ನುವ ಅಸ್ತ್ರ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು, ರಾಯರನ್ನು ಒಲಿಸಿಕೊಳ್ಳಲು ಇರುವ 3ನೇ ಮಾರ್ಗವೆಂದರೆ ದಾನ ಧರ್ಮ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಾಗಿದೆ. ಬಡವರಿಗೆ, ನಿರ್ಗತಿಕರಿಗೆ, ಕೈಲಾಗದವರಿಗೆ ಹಾಗೂ ಅಸಮರ್ಥರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು. ಧಾರ್ಮಿಕ ಚಟುವಟಿಕೆಗಳಿಗೆ, ದೇವರ ಕಾರ್ಯಗಳಿಗೂ ದಾನವನ್ನು ಮಾಡಬೇಕು. ಧರ್ಮ ಮಾರ್ಗದಲ್ಲಿ ನಡೆಯಬೇಕು. ಅಧರ್ಮದಿಂದ ಜೀವನವನ್ನು ಸಾಗಿಸುವ ಮೂಲಕ ಎಷ್ಟೇ ರಾಯರ ಸೇವೆಯನ್ನು ಮಾಡಿದರೂ ಅದರಿಂದ ನಮಗೆ ಯಾವುದೇ ಫಲ ಲಭಿಸುವುದಿಲ್ಲ. ರಾಯರನ್ನು ಒಲಿಸಿಕೊಳ್ಳಲು ಹೇಳಿರುವ ಈ ಮೇಲಿನ 3 ಮಾರ್ಗಗಳಲ್ಲಿ ಯಾವುದೇ ಸ್ವಾರ್ಥವನ್ನು ಇಟ್ಟುಕೊಂಡಿರಬಹುದು. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇತರರಿಗೆ ಒಳಿತನ್ನು ಮಾಡುವ, ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಇಟ್ಟುಕೊಂಡಿರಬೇಕು. ಸ್ವಾರ್ಥದಿಂದ ನಾವು ಯಾವುದೇ ಆಸೆಯನ್ನಿಟ್ಟುಕೊಂಡು ರಾಯರ ಬಳಿ ಹೋದರೆ ಅದರಿಂದ ಯಾವುದೇ ಫಲಗಳು ದೊರೆಯುವುದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ 3 ವಿಧಾನಗಳ ಮೂಲಕ ನೀವು ನಡೆದುಕೊಳ್ಳುವುದರಿಂದ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡರೆ ಏನರ್ಥ ಗೊತ್ತೇ? ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಈಗಾಗಲೇ ಸಾಕಷ್ಟು ಬಾರಿ ಅವರ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡಿರಬಹುದು. ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡರೆ ಅದರ ಅರ್ಥವೇನು? ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಥವಾ ಮಂತ್ರಾಕ್ಷತೆ ಕಾಣಿಸಿಕೊಂಡರೆ ಅದು ನಿಮಗೆ ಶುಭವಾಗುತ್ತದೆಯೇ? ಇಂತಹ ಕನಸುಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ರಾಯರನ್ನು ಅಂದರೆ ರಾಘವೇಂದ್ರ ಸ್ವಾಮಿಯನ್ನು ಕಲಿಯುಗದ ಕಾಮಧೇನು ಎಂದು ಕರೆಯಲಾಗುತ್ತದೆ. ಇದರರ್ಥ ರಾಯರು ಕಲಿಯುಗದಲ್ಲೂ ಜನರ ರಕ್ಷಣೆಗೆ ಬರುತ್ತಾರೆ ಎಂಬುದಾಗಿದೆ. ಕಲಿಯುಗದಲ್ಲಿ ರಾಯರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಸಂಕಷ್ಟಗಳು, ತೊಂದರೆಗಳು ಬಹುಬೇಗ ದೂರಾಗುವುದು. ಸಾಕಷ್ಟು ಜನ ರಾಯರನ್ನು ಆರಾಧಿಸುತ್ತಾರೆ. ಗುರುವಾರ ಬಂತೆಂದರೆ ಯಾವುದೇ ರಾಯರ ಮಠಗಳಿಗೆ ಹೋದರೂ ಅಲ್ಲಿ ನಾವು ಅಪಾರ ಸಂಖ್ಯೆಯಲ್ಲಿ ರಾಯರ ಭಕ್ತರನ್ನು ಗಮನಿಸಬಹುದು. ರಾಯರು ಕೆಲವೊಮ್ಮೆ ತಮ್ಮ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ. ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಎಂಬುದು ತಿಳಿದಿದೆಯೇ? ರಾಯರು ನಿಮ್ಮ ಕನಸಿನಲ್ಲೂ ಕಾಣಿಸಿಕೊಂಡಿದ್ದರೆ ಇವುಗಳನ್ನು ನಿಮಗೆ ಅವರು ಸೂಚಿಸುತ್ತಿರಬಹುದು. ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಕೆಲವೊಂದು ಶುಭ ಸೂಚನೆಯಾಗಿದೆ. ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ. ನೀವು ದುಃಖ, ಕಷ್ಟದಲ್ಲಿರುವ ಸಮಯದಲ್ಲಿ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ರಾಯರು ನಿಮಗೆ ಧೈರ್ಯವನ್ನು ಹೇಳುತ್ತಿದ್ದಾರೆ ಎಂದರ್ಥ. ನಿಮ್ಮ ಕಷ್ಟವನ್ನು ನಾನು ದೂರ ಮಾಡುತ್ತೇನೆ ಎಂಬುದನ್ನು ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸೂಚಿಸುತ್ತಾರೆ.
ದೀರ್ಘಕಾಲದ ನಿಮ್ಮ ಆಸೆಯು ಈಡೇರದೇ ಇದ್ದರೆ ನೀವು ನಿಮ್ಮ ಆಸೆಯನ್ನು ಅಥವಾ ಇಷ್ಟಾರ್ಥವನ್ನು ರಾಯರ ಬಳಿ ಈಡೇರಿಸಲು ಎಂದು ಬೇಡಿಕೊಂಡಿದ್ದರೆ ಅದನ್ನು ರಾಯರು ಈಡೇರಿಸುವ ಸೂಚನೆಯನ್ನು ಈ ರೀತಿಯಾಗಿ ನೀಡುತ್ತಾರೆ. ರಾಯರು ನಿಮ್ಮ ಕನಸಿನಲ್ಲಿ ಫೋಟೋದ ಮೂಲಕ ಅಥವಾ ವಿಗ್ರಹದ ಮೂಲಕ ಕಾಣಿಸಿಕೊಂಡರೆ ಅಥವಾ ರಾಯರು ನಿಮ್ಮ ಕೈಗೆ ತುಳಸಿ ಮಾಲೆಯನ್ನು ನೀಡಿದರೆ ರಾಯರು ನಿಮ್ಮ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾರೆ ಎನ್ನುವ ಸೂಚನೆಯನ್ನು ನೀಡುತ್ತಾರೆ. ರಾಯರು ನಿಮ್ಮ ಕನಸಿನಲ್ಲಿ ತುಳಸಿ ಮಾಲೆಯನ್ನು ನೀಡಿದಂತೆ ಕಾಣಿಸಿಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿರಲು ಸಾಧ್ಯವಿಲ್ಲ ಎನ್ನಬಹುದು. ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನು ನೀಡುವುದು, ರಾಯರ ಬೃಂದಾವನ ಕಾಣಿಸಿಕೊಳ್ಳುವುದು ಕೂಡ ಶುಭ ಸೂಚನೆಯಾಗಿದೆ. ಇಂತಹ ಕನಸುಗಳು ಬಿದ್ದರೆ ರಾಯರು ನಿಮ್ಮೊಂದಿಗೆ ಸದಾಕಾಲ ಇರುತ್ತೇನೆ ಎನ್ನುವ ಸಂಕೇತವಾಗಿದೆ. ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದರೆ ಈ ಸೂಚನೆಯನ್ನು ನೀಡುತ್ತಾರೆ. ನೀವು ಜೀವನದಲ್ಲಿ ಬಯಸಿದ್ದನ್ನು ಪಡೆದುಕೊಳ್ಳುವ ಮುನ್ನ ಕೂಡ ರಾಯರು ನಿಮಗೆ ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ಅವರ ದರ್ಶನವನ್ನು ಮಾಡಿ ಒಂದು ವೇಳೆ ನಿಮಗೆ ರಾಯರ ಮಠಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಮನೆಯಲ್ಲೇ ನೀವು ರಾಯರ ಪೂಜೆಯನ್ನು ಮಾಡಬಹುದು. ನಿಮ್ಮ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡಾಗ ಅದು ನಿಮಗೆ ರಾಯರು ನೀಡುವ ಶುಭ ಸೂಚನೆಯಾಗಿದೆ. ರಾಯರು ನಿಮ್ಮೊಂದಿಗೆ ಇದ್ದಾರೆ ಎಂಬುದನ್ನು ಅವರು ಈ ರೀತಿಯಾಗಿ ನಿಮಗೆ ವಿವರಿಸುತ್ತಾರೆ. ರಾಯರ ನಿಜವಾದ ಭಕ್ತರು ಯಾವ 3 ಸಣ್ಣ ಕೆಲಸಗಳನ್ನು ಮಾಡಿದರೆ ರಾಯರು ಹತ್ತಿರವಾಗುತ್ತಾರೆ ಎಂಬುದನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ರಾಯರ ಅತ್ಯಮೂಲ್ಯವಾದ ವಿವರಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ.